ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇವತ್ತಿನ ರೆಸಿಪಿ ಒಳಗೆ ನಾ ವೆರಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಒಂದು ರೈಸ್ ರೆಸಿಪಿನ ಮಾಡಿ ತೋರಿಸಾತೀನಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ರೈಸ್ ಮಾಡೋಕ್ಕೆ ಫಸ್ಟ್ ನಾ ಒಂದು ಮಿಕ್ಸಿ ಜಾರಿಗೆ ಒಂದು 4ರಿಂದ 5 ಹಸಿ ಮೆಣಸಿನ್ಕಾಯಿ ಹಾಕೋತೀನಿ. ನಿಮ್ಮ ಖಾರದ ಟೇಸ್ಟ್ನ ನೋಡಿಕೊಂಡು ನೀವು ಮೆಣಸಿನ್ಕಾಯಿನ ಹಾಕೋರಿ. ನೆಕ್ಸ್ಟ್ 1 ಇಂಚಿನಷ್ಟು ಹಸಿ ಅಲ್ಲ ಹಾಕ್ಕೊಂಡೀನಿ ಮತ್ತು 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡೀನಿ. ಈಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಕೊತ್ತಂಬರಿ. ನಾ ಇಲ್ಲೇ 1 ಲೋಟ ಅಕ್ಕಿ ತೊಗೊಂಡೀನಿ, ಅದಕ್ಕೆ 1 ಲಿಂಬೆಹಣ್ಣಿನ ಗಾತ್ರದಷ್ಟು ಕೊತ್ತಂಬರಿನ ತೊಗೊಂಡೀನಿ. ಅದನ್ನು ಬಾಲ್ ಥರ ಮಾಡಿದಾಗ ಅದು 1 ಲಿಂಬೆಹಣ್ಣಿನ ಸೈಜಿಗೆ ಆಗಿರಬೇಕು, ಅಷ್ಟು ಕೊತ್ತಂಬರಿನ ನಾನು ಹಾಕ್ಕೊಂಡೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸಿ, ಒಂದು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣಂತ. ಸೊ ಫ್ರೆಂಡ್ಸ್ ನೋಡಿರಿ, ಇಲ್ಲೇ ನಾನು ಇದನ್ನು ಫೈನಾಗಿ ಮಿಕ್ಸಿನ ಮಾಡ್ಕೊಂಬಂದೇನಂತ. ಬರೀ ಈಗ ರೈಸ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ಸೊ ರೈಸ್ ಮಾಡೋಕೆ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಅದಕ್ಕೆ ನಾನು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೀನಿ ಮತ್ತು 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡೀನಿ. 2 ಈಕ್ವಲ್ ಕ್ವಾಂಟಿಟಿನೇ ಹಾಕ್ಕೊಂಡೀನಿ. ನೀವು ಬೇಕಿದ್ರೆ ಬರೀ ಎಣ್ಣೆ ಇಲ್ಲ ಬರೀ ತುಪ್ಪದಾಗೂ ಕೂಡ ಮಾಡ್ಬೋದು. ಬಟ್ ಈ ಥರ ಎರಡೂ ಸ್ವಲ್ಪ ಹಾಕ್ಕೊಂಡು ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ. ಎಣ್ಣೆ ಕಾಯೋ ಮಟ್ಟ ನಾನು ನಿಮ್ಗೆ ಇಲ್ಲೇ ಇಂಗ್ರೀಡಿಯೆಂಟ್ಸ್ ತೋರಿಸ್ತೇನೆ ನೋಡಿರಿ. ಒಂದು 1/2 ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡೀನಿ, ಒಂದು 5ರಿಂದ 6 ಕಾಳು ಮೆಣಸು, ಒಂದು 4 ಲವಂಗ, ಒಂದು ಸ್ವಲ್ಪ ಬಿರಿಯಾನಿ ಹೂವು, 2 ಪಲಾವ್ ಎಲೆ, ಆಮೇಲೆ ಒಂದು ಸ್ವಲ್ಪ ಚಕ್ಕಿ ತೊಗೊಂಡೀನಿ, ಆಮೇಲೆ ಒಂದು 2 ಏಲಕ್ಕಿ ತೊಗೊಂಡಿಲ್ಲ, ಏಲಕ್ಕಿ ಶಿಪ್ಪಿ ತೊಗೊಂಡೀನಿ. ಇದನ್ನಿಷ್ಟೂ ನಾ ಈಗ ಮಸಾಲೆ ಕುಕ್ಕರಿಗೆ ಹಾಕೋತೀನಿ. ನೆಕ್ಸ್ಟ್ ಇದು ಒಂದು ಸ್ವಲ್ಪ ಫ್ರೈ ಆಗೋದ್ರಾಗ ಅಂದ್ರೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಂಥ ಪೇಸ್ಟ್ ಏನಿತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದು ಒಂದು ಸ್ವಲ್ಪ ಕುದಿ ಬಂದೈತಿ ಅಂದಾಗ ನಿಮ್ಮ ಟೇಸ್ಟ್ನ ನೋಡ್ಕೊರಿ. ಅದಕ್ಕೆ ಮಿಕ್ಸಿ ಮಾಡುವಾಗೂ ನಾವು ಉಪ್ಪು ಹಾಕೇವಿ, ಇಲ್ಲೇ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಂದ್ರೆ ಟೇಸ್ಟ್ ನೋಡಿ ನೀವು ಉಪ್ಪನ್ನು ಹಾಕಿ ಒಂದು ಸಲ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ. ಇದನ್ನ ಒಂದು ಚೂರ ಲೈಟಾಗಿ ಕುದಿ ಬರೋಕೆ ಬಿಡ್ರಿ. ಕುದಿ ಬಂದಮೇಲೆ ನಾವು ತೊಳೆದಿಟ್ಕೊಂಡಂಥ ಅಕ್ಕಿನ ಹಾಕ್ಕೊಳ್ಳೋಣಂತ. ಭಾಳ ಈಸಿ ಆ್ಯಂಡ್ ಟೇಸ್ಟಿಯಾಗಿ ರೆಡಿ ಆಗ್ತೈತಿ, ಕ್ವಿಕ್ಕಾಗಿ ರೆಡಿ ಆಗ್ತೈತಿ. ಒಂಥರ ಬ್ಯಾಚುಲರ್ಸ್ ರೈಸ್ ಅಂತಲೇ ಹೇಳ್ಬೋದು ನೋಡಿರಿ. ಸೊ ಕುದಿ ಬರತೈತಿ, ಬರ್ರಿ ಈಗ ನಾ ಇದಕ್ಕೆ ತೊಳೆದಿಟ್ಕೊಂಡಂಥ ಅಕ್ಕಿನ ಹಾಕ್ಕೊಳತ್ತೀನಿ. ನಾನಿಲ್ಲೇ ನಾರ್ಮಲ್ ಅಕ್ಕಿನ ಯೂಸ್ ಮಾಡ್ತೀನಿ, ನೀವು ಬೇಕಿದ್ರೆ ಬಾಸ್ಮತಿದಾಗೂ ಮಾಡ್ಬೋದು. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ನೋಡಿರಿ ರೈಸ್. ಇದನ್ನು ಜಸ್ಟ್ ಇಷ್ಟ ರೈಸನ್ನು ತಿನ್ಬೋದು, ಇಲ್ಲಾಂದರೆ ಇದಕ್ಕೊಂದು ದಾಲ್ನ ಪ್ರಿಪೇರ್ ಮಾಡಿಕೊಂಡು ನೀವು ಟೇಸ್ಟ ಮಾಡ್ಬೋದು. ನಾನು ಇದ್ರ ಜೊತೆ ಸರ್ವ್ ಮಾಡತ್ತಿದ್ದ ದಾಲ್ ರೆಸಿಪಿನ ನಾನು ಅಪ್ಕಮಿಂಗ್ ವೀಡಿಯೋದೊಳಗೆ ಅಪ್ಲೋಡ ಮಾಡ್ತೇನಂತ. ಸೊ ನೋಡಿರಿ, ಅಕ್ಕಿ ಹಾಕಿದ ಮೇಲೆ ಚಲೋತ್ನಂಗೆ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದನ್ನ ಒಂದು ಸ್ವಲ್ಪ ಅಕ್ಕಿನ ಬಿಸಿ ಮಾಡ್ಕೊಳ್ಳೋಣಂತ. ಸೊ ಅಕ್ಕಿ ಬಿಸಿ ಮಾಡ್ಕೊಂಡು ಆದಮೇಲೆ ನಾವು ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ. ಸೊ ನಾವು 1 ಲೋಟ ಅಕ್ಕಿಗೆ 2ರಿಂದ 2.5 ಲೋಟ ಆದಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಮುಚ್ಚಿ ಒಂದು 3 ಸೀಟಿ ಹೊಡ್ಸ್ಕೊಂಡು ಸ್ಟೀಮ್ ಹೋದ್ಮೇಲೆ ನಾನು ನಿಮ್ಗೆ ಸಿಗ್ತೇನಂತ. ಸೊ ನೋಡಿರಿ, ರೈಸ್ ರೆಡಿ ಆಗೈತಿ. ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೇನೆ ನೋಡಿರಿ. ಸ್ಮೆಲ್ ಅಂತೂ ಘಮ ಅಂದ್ರೆ ಘಮ ಬರತೈತಿ. ಸೊ ಈಗ ಒಂದು ಸಲ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಸಿಂಪಲ್ ಆದಂಥ ದಾಲ್ ಜೊತೆ ಸರ್ವ್ ಮಾಡೋಣಂತ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ರೈಸ್ ರೆಡಿ ಆಗಿಬಿಡ್ತೈತಿ ನೋಡಿರಿ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ ಮತ್ತು ಅಷ್ಟು ಟೇಸ್ಟಿ ಕೂಡ ಇರ್ತೈತಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ರೈಸ್ ರೆಡಿ ಆಗೈತಿ ನೋಡಿರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳ ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.